ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಖಾರ ಹುಣ್ಣಿಮೆ ಸ್ಪೆಷಲ್ ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಒಂದು ಬೌಲ್ ಹಿಟ್ಟು ತೊಗೊಂಡೇನಿ, ಮೈದಾ ಹಿಟ್ಟು. ಒಂದು ಬೌಲ್ ಕಡಲೆಬೇಳೆ ತೊಗೊಂಡೇನಿ. ಕಡಲೆಬೇಳೆ ಸ್ವಚ್ಛಗೆ ತೊಳ್ಕೊಂಡು ತೊಗೋಬೇಕು. 2-3 ಸಲ ಧೂಳ ಗಿಳ ಇರ್ತೈತಿ. ಆನಂತರ ಕಡಲೆಬೇಳೆಯೊಳಗೆ ಹಸಿರು ಬೇಳೆ ಇರ್ತಾವೆ, ಅವನ್ನ ಮಾತ್ರ ಹಾಕಬೇಡ್ರಿ. ಆರಿಸಿ ತೆಗೀರಿ. ಹಸಿರನ್ನು ಹಳದಿ ಮಾತ್ರ ಇರಬೇಕು ನೋಡ್ರಿ. ಸ್ವಚ್ಛ ತೊಳೆದೆ 2-3 ಸಲ ಧೂಳ ಗಿಳ ಇರ್ತೈತಲ್ಲ. ಇದಕ್ಕೆ ತಣ್ಣೀರು ಹಾಕಿ ಕುದಿಯೋಕ್ಕಿಡಬೇಡ್ರಿ, ಇದು ಇಂಪಾರ್ಟೆಂಟ್. ಆ ಸೈಡ್ ನಾನು ನೀರು ಕಾಸೆ ನೋಡ್ರಿ. ಬ್ಯಾಳೆ ಮುಳುಗಷ್ಟು ನೀರು ಹೆಸರು ಬರಂಗೆ ಕಾಸಿಟ್ಟೇನಿ. ಆ ನೀರು ಹಾಕ್ತಾನೆ ನಾನೀಗ. ನೋಡಿರಿ, ಹೆಸರು ಬಂದಂಥ ನೀರು ಹಾಕಬೇಕು. ಬ್ಯಾಳೆ ಮುಳುಗಬೇಕು. ಸ್ವಲ್ಪ ಜಾಸ್ತಿನೇ ಇರಲಿ ನೀರು, ಯಾಕಂದ್ರೆ ಕಟ್ಟಬೇಕಲ್ಲ ನಮಗೆ ಸಾರು ಮಾಡೋಕ್ಕೆ. ಮಸ್ತ್ ಕಟ್ಟಿನ ಸಾರು ಆಗ್ತತಿ. ನೋಡ್ರಿ, ಅಲ್ಲೇ ಬ್ಯಾಳೆ ಕುದಿಯೋಕೆ ಕುಕ್ಕರ್ನಾಗ ಇಟ್ಟೇನಿ. ಇವಾಗ ಹಿಟ್ಟು ಕಲಸಿಟ್ಕೊಂಡು ಬರ್ರಿ. ಹಿಟ್ಟು 2-3 ತಾಸು ಚೆಂದಾಗಿ ನೆನಿಬೇಕದು. ನೆನೆದ ಮಾತ್ರ ಹೋಳಿಗೆ ಮೆತ್ತಗೆ ಹೂವಿನಂಗೆ ಬರ್ತಾವೆ. ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿನಿ, ಮತ್ತೇನು ಕುಡಿಸಿಲ್ಲದ್ರಾಗ, ಬರೀ ಮೈದಾ ಹಿಟ್ಟು. 2 ಬಟ್ನಾಗ ಎಷ್ಟು ಉಪ್ಪು ಬರ್ತೈತಿ, ಚಿಟಿಗೆ ಉಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕಿ ಕಲಸೋಣ. ನಮ್ಮ ಮನೆಯೊಳಗೆ ನಾವು ಹೆಂಗೆ ಹೋಳಿಗೆ ಮಾಡ್ತೀವಿ ಅಂತ ತೋರ್ಸೋಣ ನಿಮ್ಗೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ಇದು ಗಟ್ಟಿ ಇರಬಾರ್ದು, ತೆಳ್ಳಗಿರಬಾರ್ದು. ಈ ಪೂರಿ ಹಿಟ್ಟು ಇರ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಈಗ ಕಲಿಸಿ ತೋರಿಸ್ತೇನೆ ನೋಡ್ರಿ ನಿಮಗೆ. ಹೋಳಿಗೆ ಹೂವಿನಷ್ಟು ಮೃದುವಾಗಿ ಬರಬೇಕಂದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಿರಬೇಕು. ಹೂರ್ಣ ಹಿಟ್ಟು ಒಂದು ಹದದಲ್ಲಿರಬೇಕು ನೋಡಿರಿ. ಈ ಥರ ಕಲಿಸ್ಬೇಕು. ಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಅದನ್ನ ಮತ್ತೆ ಕಲಿಸ್ಬೇಕು. ಈ ಮುಷ್ಟಿ ಕಟ್ಟರೆ ಮುಷ್ಟಿ ಕಟ್ಟಿದ ಕೈಯಿಂದ ಅದನ್ನ ಫ್ರೆಶರ್ ಹಾಕಿ ಚಲೋ ಹೊತ್ನಾಗ ಹೊಡಿಬೇಕು. ಕಲಿಸಿದಷ್ಟು ಚೆನ್ನಾಗಿ ಬರ್ತೈತಿ. ಆನಂತರ ಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾಯಿ ಮುಚ್ಚಿ ತೆಗೆದಿಟ್ಬಿಡ್ಬೇಕು. ಇವಾಗ ಏಲಕ್ಕಿ, ಒಂದು 6 ಏಲಕ್ಕಿನ ಕುಟ್ಟಿಟ್ಕೋತೇನೆ ನೋಡ್ರಿ. ಈ ಹೋಳಿಗೆ ಜೊತೆಗೆ ಸೀಕರ್ಣಿ, ಮಾವಿನ ಹಣ್ಣಿನ ಸೀಸನ ಮುಗಿಯಾಕೆ ಬಂತು. ಸೀಕರ್ಣಿ ಮಾಡೋಣ ಹೋಳಿಗೆ ಜೊತೆಗೆ. ಆ ಸೀಕರ್ಣಿಗೆ ಏಲಕ್ಕಿ ಕುಟ್ಟಿಟ್ಕೊಳತ್ತೀನಿ. ಹೋಳಿಗೆಗೆ ಆಮೇಲೆ ಕುಟ್ತೀನಿ. ಈ ಏಲಕ್ಕಿ ಸಿಪ್ಪಿನ, ಒಳಗಿನ ಬೀಜ ತಕ್ಕೋತೇವಲ್ಲ, ಸಿಪ್ಪಿನ ವೇಸ್ಟ್ ಮಾಡಬೇಡ್ರಿ. ಅದನ್ನು ಟೀ ಪುಡಿ ಡಬ್ಬಿ ಒಳಗೆ ಹಾಕ್ರಿ. ಒಳ್ಳೆ ಘಮ ಘಮ ಟೀ ರೆಡಿ ಆಗ್ತದೆ. ಇದನ್ನ ಕುಟ್ಟಿ ಸೈಡಿಗೆ ಇಟ್ಕೊಳ್ಳೋಣ. ಆಲ್ರೆಡಿ ಕುಕ್ಕರ್ ವಿಶಿಲ್ ಹೊಡ್ಯಕ್ಕೆ ರೆಡಿ ಆಗೈತಿ. 2 ವಿಶಲ್ ಹೊಡಿಸ್ಕೊತೇನೆ ನಾನು, ಯಾಕಂದ್ರೆ ಓಪನ್ನಾಗಿ ಮತ್ತೊಂದು 10 ನಿಮಿಷ ಕುದಿಸ್ಕೊತೇನೆ ನೋಡಿರಿ. ಏಲಕ್ಕಿನ ಈ ಥರ ಸಣ್ಣಗೆ ಕುಟ್ಟಿ ಸೈಡಿಗಿಡೋಣ. ಒಂದು 4 ಮಾವಿನ ಹಣ್ಣು ತೊಗೊಂಡೇನಿ. ಇಲ್ಲಿ 4 ಜನ ಅದೇವು ಮನೆಯೊಳಗೆ. ನಾವು 4 ಜನಕ್ಕಾಗಷ್ಟು ಒಂದೊಂದು ಬೌಲ್ ಸೀಕರಣೆ ಆದ್ರೆ ಸಾಕು. 4 ಹಣ್ಣಿನ ಸೀಕರಣೆ ಮಾಡ್ತಾನೆ. ಈ ಬೆಲ್ಲ ಹೋಳಿಗೆಗೆ ಅಂದರೆ 1 ಬೌಲ್ ಕಡಲೆಬೇಳೆ ತೊಗೊಂಡಿನಿ, 1 ಬೌಲ್ ಬೆಲ್ಲ ತೆಗೆದಿಟ್ಕೊಂಡೀನಿ. ಪ್ಲೇಟ್ನಾಗ ಇದ್ದಿದ್ದು ಸೀಕರ್ಣಿಗೆ ಹಾಕಕ್ಕೆ. ನಾನು ಸೀಕರ್ಣಿಗೆ ಸಕ್ಕರೆ ಹಾಕಲ್ಲ. ಸಕ್ಕರೆ ಹಾಕಬೇಡ್ರಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರ್ಗ್ಯಾನಿಕ್ ಬೆಲ್ಲ ಹಾಕತ್ತೇನೆ ನಾನಿಲ್ಲಿ. ಆರೋಗ್ಯನೂ ಸೈ, ರುಚಿನೂ ಸೈ. ಇವಾಗ ನೋಡಿರಿ, ಹಣ್ಣಿನ ಸೀಕರ್ಣಿ ಮಾಡೋಕ್ಕೆ ಸ್ವಚ್ಛ ತೊಳ್ಕೊಂಡು ತುಂಬು ತೆಗೆದು ರೆಡಿ ಮಾಡ್ಕೊಳತ್ತೀನಿ. ಒಂದು ಪಾತ್ರೆ ತೊಗೊಂಡೀನಿ.
ಒಂದು ಪಾತ್ರೆಯೊಳಗೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದರೊಳಗಿರುವಂತಹ ಹಣ್ಣೆಲ್ಲ ತಕ್ಕೊಂಡನು. ನೋಡ್ರಿ ಈ ಥರ ಬಂದೈತಿ 4 ಹಣ್ಣಿಂದು. ಇದಕ್ಕೀಗ ಆ ಗೊಪ್ಪ ಇರ್ತೈತಲ್ಲ, ಈ ಗೊಪ್ಪ ಸಿಪ್ಪಿ ಇರ್ತೈತಲ್ಲ, ಅದ್ರಾಗ ಇನ್ನೂ ಹಣ್ಣು ಇರ್ತೈತಿ. ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲೇ 1 ಲೋಟ ನೀರು ಹಾಕಿ ಅದನ್ನ ಚೆಂದಾಗಿ ತಕ್ಕೊಳ್ಳೋಣ. ನೋಡ್ರಿ ಈ ಥರ ತಕ್ಕೊಳ್ಳೋಣ. ಈ ಹಣ್ಣಿನ ರಸನ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಥರ 2 ಸಲ ಮಾಡಿ ಹಾಕ್ಕೊಂಡೆ ನಾನು. 1 ಸಲ ನಿಮಗೆ ತೋರ್ಸೀನಿ. ಇವಾಗ ನೋಡ್ರಿ ಇಲ್ಲಿ ಪಾತ್ರೆಯೊಳಗೆ ಇದ್ದಂಥ ಹಣ್ಣಿಗೆ ಬೆಲ್ಲ ಹಾಕೋಣ. ನಮಗೆಷ್ಟು ಸಿಹಿ ಬೇಕು ನೋಡಿಕೊಂಡು ಬೆಲ್ಲ ಹಾಕ್ಕೋಬೇಕು. ಅತಿ ಹೆಚ್ಚು ಬೆಲ್ಲ ಆಗಬಾರ್ದು, ಸಪ್ಪಿನೂ ಆಗಬಾರ್ದು. ಕರೆಕ್ಟಾಗಿ ಸ್ವೀಟ್ ಆಗಂಗೆ ಬೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಕುಟ್ಟಿಟ್ಟಂಥ ಏಲಕ್ಕಿ ಪುಡಿ ಹಾಕೋಣ. ಇಷ್ಟು ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ಸೀಕರ್ಣಿ. ಕೆಲವೊಬ್ಬರು ಈ ಹಣ್ಣಿನೊಳಗೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ತಾರೆ. ನಮ್ಮ ಮನೆಯೊಳಗೆ ಇಷ್ಟಪಡಲ್ಲ, ಅದನ್ನ ಬರೀ ಮಾವಿನ ಹಣ್ಣಿಂದ ಇಷ್ಟಪಡ್ತಾರೆ. ಅದಕ್ಕೆ ಬಾಳೆಹಣ್ಣು ಹಾಕಿಲ್ಲ. ಏಲಕ್ಕಿ ಪುಡಿ ಹಾಕಿ ಕಲಸಿ ಇಟ್ಟುಬಿಟ್ರೆ ರೆಡಿ ಆಯಿತು ಸೀಕರ್ಣಿ. ಸೈಡಿಗಿಟ್ಟು ಹೋಳಿಗೆ ಮಾಡೋಣ. ನೋಡ್ರಿ ಈ ಥರ ಇರ್ಬೇಕು. ಅತಿ ಗಟ್ಟಿ ಇರಬಾರ್ದು, ನೀರು ಇರಬಾರ್ದು, ಕರೆಕ್ಟಾಗಿ ಐತಿ. ಈಗ ಬೇಳೆ ನೋಡ್ರಿ ಅರ್ಧಂಬರ್ಧ ಬೆಂದವು, 50% ಬೆಂದವು ಇವು. ಇಷ್ಟಕ್ಕೆ ನಾನು ಆಫ್ ಮಾಡೀನಿ. ಯಾಕಂದ್ರೆ ಪಾತ್ರೆಯೊಳಗೆ ಓಪನ್ನಾಗಿ ಕುದಿಸ್ಕೊತೇನೆ ನಾನು. ಅಲ್ಲಿ ಸೈಡಿಗೆ ನೀರು ಕಾಸಿಟ್ಟೇನೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಅದರೊಳಗೆ ಓಪನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊತೀನಿ. ಯಾಕೆ ಅಂದರೆ ಕಟ್ಟಿನ ಸಾರು ಮಾಡೋಕೆ ಬೇಳೆ ಕಟ್ಟು ಬರಬೇಕಲ್ಲ. ಹಿಂಗೆ ಓಪನ್ನಾಗಿ ಅರ್ಧ ಕುದಿಸ್ಕೊಂಡ್ರೆ ಭಾಳ ಚಂದ ಕಟ್ಟು ಬರ್ತೈತಿ, ಮಂದಗೆ ಗಟ್ಟಿಯಾಗಿ. ಅದಕ್ಕೆ ಈ ಥರ ಕುದಿಸ್ಕೊತೀನಿ. ಇಲ್ಲಿ ಒಂದು ಬಾಲ್ ಕಡಲೆಬೇಳೆ ಹಾಕಿ ಕಡಲೆಬೇಳೆ ವಡೆ ಮಾಡೋಕೆ, ಮಸಾಲ ವಡೆ ಮಾಡೋಕೆ ತೊಳೆದು ನೆನೆ ಇಡಾಕತ್ತೀನಿ. ಅದನ್ನು ಮತ್ತೊಂದು ವಿಡಿಯೋದಾಗ ಹಾಕ್ತೇನಂತ ವಡೆ ಮಾಡೋದು. ಇವತ್ತು ಹೋಳಿಗೆ ಸೀಕರ್ಣಿ 2 ಮಾತ್ರ ತೋರಿಸ್ತಾನೆ. ಎಷ್ಟು ಧೂಳ ಇರ್ತಾವೆ ನೋಡ್ರಿ ಬೇಳೆಯೊಳಗೆ. ಬೇಳೆ ಮುಳುಗಷ್ಟು ನೀರು ಹಾಕಿ ತೆಗೆದಿಟ್ಬಿಡ್ತೀನಿ. ಸಾಯಂಕಾಲ ಮಾಡೋ ಟೈಮ್ಗೆ ರುಬ್ಕೊಂಡು ಮಾಡ್ತೀನಿ. ಈ ವಿಡಿಯೋ ಮುಂದಿನ ವಿಡಿಯೋದಾಗ ಬರ್ತೈತಿ ಈ ರೆಸಿಪಿ. ನೋಡ್ರಿ ಬೇಳೆ ಕುದ್ದು ರೆಡಿ ಆಗೈತಿ. ಸೋಸ್ಕೊಂಬಿಡೋಣ ಇವನ್ನ. ಬೇಳೆ ನೀರು ಕಟ್ಟು ಸಪ್ರೇಟ್ ಮಾಡೋಣ. ಬೇಳೆ ಒಳಗೆ ನೀರು ಇರಲಾರ್ದಂಗೆ ಬಸ್ಕೊಂಬಿಡ್ಬೇಕು. ನೋಡ್ರಿ ಕಟ್ಟು ಎಷ್ಟು ಚೆನ್ನಾಗಿ ಬಂದೈತಿ, ಗಟ್ಟಿಯಾಗಿ. ಈ ಥರ ಕಟ್ಟಬೇಕು ಸಾರು ಮಾಡೋಕ್ಕೆ. ಹೋಳಿಗೆ ಸಾರು 3 ದಿನ ಇಟ್ಟರು ಕೆಡಂಗಿಲ್ಲ. ಇದನ್ನು ಕೂಡ ಮುಂದಿನ ರೆಸಿಪಿ ಒಳಗೆ ಹಾಕ್ತೀನಿ. ಮುಂದಿನ ವಿಡಿಯೋದಾಗ ಈ ರೆಸಿಪಿ ಹಾಕ್ತೀನಿ ಕಟ್ಟಿನ ಸಾರಿಂದು. ನೋಡ್ರಿ ಈಗ ಅದೇ ಪಾತ್ರೆಗೆ ಬೇಳೆ ಹಾಕಿದೆ. ಈ ಬೇಳೆಗೆ ಕಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ.
1 ಬೌಲ್ ಕಡಲೆಬೇಳೆಗೆ 1 ಬೌಲ್ ಬೆಲ್ಲ ಹಾಕಬೇಕು. ಸಿಹಿ ಕರೆಕ್ಟ್ ಆಗ್ತತಿ. ಅತಿ ಸಿಹಿಯಾದ್ರೆ ಸರಿಯಲ್ಲ, ಸಪ್ಪೆ ಆದರೂ ಚಲೋ ಅಲ್ಲ. 1 ಬೌಲ್ ಬೇಳೆಗೆ 1 ಬೌಲ್ ಬೆಲ್ಲ ಹಾಕ್ರಿ, ಕರೆಕ್ಟ್ ಟೇಸ್ಟ್ ಆಕತಿ, ಸ್ವೀಟ್ ಆಗ್ತತಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೂ ಕೂಡ ಒಂದು 5-6 ಏಲಕ್ಕಿನ ಜಜ್ಜಿಟ್ಕೊಂಡೀನಿ, ಹಾಕೋಣ. ಮತ್ತು ಬೇರೆ ಏನೂ ಹಾಕೋಂಗಿಲ್ಲ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಬೆಲ್ಲ ಕರಗೋವರೆಗೆ, ಅದು ಬೆಲ್ಲ ಪೂರ್ತಿ ಕರಗಿ ಕುದಿ ಹತ್ತಬೇಕು, ಅಲ್ಲಿವರೆಗೆ ಕುದಿಸೋಣ. ಉರಿ ಸಣ್ಣ ಇರಲಿ. ಬೇಳೆ ಜೊತೆಗೆ ಬೆಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೈತಿ. ಸಾಕಿನ್ನ ಇದನ್ನು ಸ್ವಲ್ಪ ಆರಕ್ಕೆ ಇಟ್ಬಿಡೋಣ. ಇಷ್ಟಿದ್ದಾಗ ಸ್ಟವ್ ಆಫ್ ಮಾಡಿ ಸೈಡಿಗೆ ಇಡ್ತೇನೆ ಆರಕ್ಕೆ. ಸ್ವಲ್ಪ ಆರಬೇಕದು, ಪೂರ್ತಿ ತಣ್ಣಗಲ್ಲ, ಉಗುರು ಬೆಚ್ಚಗಿದ್ರೆ ನಡಿತೈತಿ. ಈಗ ಹೂರಣ ಮಾಡಿಟ್ಕೋತೇನೆ. ನೋಡ್ರಿ, ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಇಷ್ಟು ನೈಸಾಗಿ ಹೂರಣನ ಗ್ರೈಂಡ್ ಮಾಡಿ ಇಟ್ಕೊತೇನೆ. ಹಳಕ್ಕೆ ಇರಬಾರ್ದು, ತರಿ ಇರಬಾರ್ದು. ಹೂರಣ ಮಾತ್ರ ನೈಸ್ ಇರಬೇಕು. ನೈಸ್ ಇದ್ರೆ ಮಾತ್ರ ಹೋಳಿಗೆ ಸ್ಮೂತಾಗಿರ್ತಾವೆ. ನೋಡಿರಿ ಎಷ್ಟು ನೈಸ್ ಆಗೈತೆ ನೋಡಿರಿ ಹೂರಣ. ಇದನ್ನು ತೆಗೆದಿಡೋಣ ಸೈಡಿಗೆ. ಇವಾಗ ಹಿಟ್ಟು 2 ತಾಸಿನ ಮೇಲಾಯಿತು. ಭಾಳ ಚಂದ ನೆಂದೈತಿ. ಈ ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು ನಾನು ಹೂರಣ ತುಂಬಾಕತ್ತೀನಿ. ಈ ಥರ ತುಂಬಬೇಕು. ಹಿಟ್ಟು ನೋಡ್ರಿ ಎಷ್ಟರ ಮೃದು ಐತಿ. ಆನಂತರ ಹೋಳ್ಗೆ ನಿಮಗೆ ಸೈಜು ಯಾವ ಸೈಜ್ ಬೇಕು ಆ ಸೈಜ್ನಾಗ ಮಾಡ್ಕೊರಿ. ನಾ ದೊಡ್ಡ ಮಾಡತ್ತಿಲ್ಲ, ಸಣ್ಣ ಮಾಡತ್ತಿಲ್ಲ, ಮೀಡಿಯಮ್ ಸೈಜ್ನಾಗ ಮಾಡ್ತೀನಿ. ತೆಳ್ಳಗೆ ಮಾಡ್ತೇನೆ. ನಮ್ಮ ಮನೆಯೊಳಗೆ ತೆಳ್ಳಗೆ ಬೇಕು, ಮೀಡಿಯಮ್ ಸೈಜ್ ಬೇಕು, ದಪ್ಪ ಮಾಡಲ್ಲ. ನೋಡಿರಿ ಇಷ್ಟು ಮಾಡಿಂದ ಮೇಲೊಂದು ಪ್ಲಾಸ್ಟಿಕ್ ಹಾಕಿ ಈ ಥರ ತೀಡಿಬಿಡ್ರಿ, ಬಂದುಬಿಡ್ತೈತಿ. ಹರಿಯಂಗಿಲ್ಲ, ಮುರಿಯಂಗಿಲ್ಲ. ನಾವು ಹೆಂಗೆ ತೀಡ್ತೇವೆ ಹಂಗೆ ಬರ್ತೈತಿ. ಹೂರಣಕ್ಕೂ ಮತ್ತು ಹಿಟ್ಟಿಗೂ ಹದ ಸಮ ಇರಬೇಕು. ಹಿಟ್ಟು ಸ್ಮೂತ್ ಇರಬೇಕು, ಹೂರಣನೂ ಸ್ಮೂತ್ ಇರಬೇಕು. ಒಂದು ಗಟ್ಟಿ ಒಂದು ತೆಳ್ಳಗಿದ್ರೆ ಮಾಡೋಕ್ಕೆ ಬರಲ್ಲ. ನೋಡಿರಿ, ಒಂದು ಹೋಳಿಗೆ ನಿಮಗೆ ಮಾಡಿ ತೋರ್ಸೇನೆ. ಇಲ್ಲಿ ಕೆಳಗೆ ಎಣ್ಣೆ ಹಾಕಿ ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಹೋಳಿಗೆ ಅಂತ ಇರೋದ್ರಿಂದ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಹಾಕಿ ಚೆಂದಾಗಿ 2 ಸೈಡ್ ಬೇಯಿಸ್ಕೋಬೇಕು. ನೋಡಿರಿ ಈ ಕಲರ್ ಬರಲೇಬೇಕು ಹೋಳಿಗೆಗೆ. ಈ ಕಲರ್ ಬಂದಾಗ ಮಾತ್ರ ತೆಗೀರಿ, ರುಚಿ ಜಾಸ್ತಿ ಇರ್ತೈತಿ. ಇದು ಮೈದಾ ಹಿಟ್ಟಾಗಿರೋದ್ರಿಂದ ಚೆಂದಾಗಿ ಬೇಯಬೇಕು. ಬೆಳ್ಳಗೆ ತೆಗಿಬೇಡ್ರಿ, ಕಲರ್ ಚೇಂಜ್ ಆಗಲಿ. ಈ ಥರ ಭಾಳ ಟೇಸ್ಟ್ ಬರ್ತಾವೆ ಹೋಳಿಗೆ. ನೋಡಿರಿ ಹೂವಿನಷ್ಟು ಸ್ಮೂತಾಗಿ ಮೃದುವಾದಂಥ ಹೋಳಿಗೆ ರೆಡಿ ಆದವು. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಇದರ ಜೊತೆಗೆ ಸೀಕರಣೆ ಇಟ್ಟು ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಪ್ಲೀಸ್. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.